ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ನೀವು ನೋಡ್ತಿದ್ದೀರಾ ದಿಯಾ ವ್ಲಾಗ್ಸ್. ಅಫ್ಕೋರ್ಸ್ ನಾನು ಚಾನಲ್ ಚೇಂಜ್ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಚಾನಲ್. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ. ಸೊ ಇವತ್ತಿನ ವ್ಲಾಗ್ ಏನಂದರೆ ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ಡೇ ಇನ್ ಮೈ ಲೈಫ್ ಅಂತ. ಸೊ ಬೈ ದ ವೇ ಇಗ್ನೋ ಮೈ ಐಸ್ ಈಗಷ್ಟೇ ಎದ್ದಿರೋದು. ಸೊ ಕಣ್ಣೆಲ್ಲ ಉಟ್ಕೊಂಡು ಹೋಗ್ಬಿಟ್ಟಿದೆ. ಸೊ I'm already wearing a short frock. On top of it, I'm wearing my brother's shirt, a random shirt. I don't know ಇದು ಫಿಟ್ಟು ಕೂಡ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ದ ಮೇಕಪ್ ಅಂದರೆ ನಾಟ್ ಇವನ್ ಎ ಮೇಕಪ್, ಬೇಸಿಕ್. ಸೊ ಈಗಷ್ಟೇ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದೆ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದಾದಮೇಲೆ ವೆಯ್ಟ್, ನಾನು ಎಲ್ಲಿಗೆ ಹೋಗೋಕ್ಕೆ ಅಂತ ಹೇಳಿಲ್ಲ ಅಲ್ಲ. ಸೊ ಹೇಳ್ತೀನಿ, ಗೆಟ್ ರೆಡಿ ವಿತ್ ಮೀ ಫುಲ್ ನೋಡಿ. ಸೊ ನಾನು ಹೇಳ್ತೀನಿ ಎಲ್ಲಿಗೆ ಹೋಗೋಕ್ಕೆ ಅಂತ. ಸೊ ನಾನು ಯೂಸ್ ಮಾಡೋದು ಕ್ರೀಮು ನಿವ್ಯಾ. ಸೊ ನಿವ್ಯಾನು ಅಷ್ಟೇ, ಅಂದರೆ ನಮ್ಮ ಅಣ್ಣ ಯಾವುದೇ ತರ್ತಾನೋ ಅದೆಲ್ಲ ಯೂಸ್ ಮಾಡ್ತೀನಿ. ನನ್ನ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇಲ್ಲ. ಸೊ ಕ್ರೀಮು ಅಷ್ಟೇ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ, ಜೆಂಟಲಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಫೇಸಿಗೆ ಮಾಡೋಂಗಿಲ್ಲ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್, ತುಂಬ ಕೇರ್ಫುಲ್ ಆಗುತ್ತೆ. ಸೊ ಥಿಂಗ್ ಈಸ್, ನೀವು ಜಾಸ್ತಿ ಸ್ಕಿನ್ ಕೇರು ಅದು ಇದು ಮಾಡ್ಕೊಂಡು ಹೋದರೆ ನಿಮ್ಮ ಸ್ಕಿನ್ ಹಾಳಾಗುತ್ತೆ, ಪಿಂಪಲ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಸೊ ಏನು ಮಾಡ್ದಲ್ಲಿ ಹಂಗೆ ಬಿಟ್ಟರೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಐಲೈನರ್ ಎಲ್ಲ ಹಾಕೊಂಬೋಳಿಲ್ಲ ಸದ್ಯಕ್ಕೆ. ಸೊ ಸದ್ಯಕ್ಕೆ ಒಂದು ಬಿಂದಿ ಸೊ ಹೇರ್ ಸ್ಟೈಲ್ ಬಿದ್ದಿದ್ಯೋ. ಸೊ ಏನು ಹೇರ್ ಸ್ಟೈಲ್ ಇಲ್ಲ ಗೈಸ್, ಮನೇಲಿ ಯೂಸ್ ಮಾಡೋ ಹೇರ್ ಸ್ಟೈಲ್. ಐ ಡೋಂಟ್ ನೋ, ಚೆನ್ನಾಗಿ ಬರೋದೇ ಇಲ್ಲ ನನಗೆ ಇದು ಮಾಡೋಕ್ಕೆ. ಇಷ್ಟು ಬರೋದೇ ಇಲ್ಲ. ನನ್ನ ವೆರಿ ಬೇಸಿಕ್ ಹೇರ್ ಸ್ಟೈಲ್. ಗೋ ಟು ಹೇರ್ ಸ್ಟೈಲ್. ಸೊ ಬೈ ದ ವೇ ಇವತ್ತು ಸಂಡೇ, ನಾನು ಸಂಡೇ ಶೂಟ್ ಮಾಡ್ತಿರೋದು ಈ ವಿಡಿಯೋನ. ಹಂಗಂತ ನನಗೆ ವೀಕ್ ಆಫ್ ಇದೆ, ಜಾಲಿ ಮಾಡೋಕ್ಕೆ ಆಚೆ ಹೋಗ್ತಿದ್ದೀನಿ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್. ಇವಾಗ ನಾನು ರೆಡಿ ಆಗಿದ್ದು ವರ್ಕ್ ಮಾಡೋಕ್ಕೆ. ಸಂಡೇ ನಂಗೆ ವೀಕ್ ಆಫ್ ಇಲ್ಲ, ಸೊ ವರ್ಕಿಂಗ್ ಡೇ ಇದೆ. ಸೊ ವರ್ಕ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ವರ್ಕ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ಗೆಟ್ ರೆಡಿ ಅಂದಿದ್ದು. ಸೊ ನಾರ್ಮಲ್ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡು ಇವಾಗ ಕೆಲಸ ಮಾಡೋದಷ್ಟೇ ಕೆಲಸ. ಅದಕ್ಕೂ ಮುಂಚೆ ಹೊಟ್ಟೆ ತಾಳ ಆಗ್ತಿದೆ, ತಿನ್ಕೊಂಡ್ಬಿಡೋಣ ಬನ್ನಿ. ಸೊ ಇವತ್ತು ತಿಂಡಿ ಬಸ್ಸಾರು ಮಾಡಿದ್ದಾರೆ ಮನೇಲಿ, ಸೊಪ್ಪಿನ ಪಲ್ಯ ಬಸ್ಸಾರು. ಇಟ್ಸ್ ಮೈ ಪರ್ಸ್ನಲ್ ಫೇವ್ರೆಟ್. ಬೇಸಿಕ್ಲಿ ನಾನು ತಿಂಡಿಗೆ ಅನ್ನ ಸಾಂಬಾರೆಲ್ಲ ಮುಟ್ಟೋದಿಲ್ಲ, ಬಟ್ ಇವತ್ತು ಬಸ್ಸಾರು ಮೈ ಪರ್ಸ್ನಲ್ ಫೇವ್ರೆಟ್ ಆಗಿರೋದ್ರಿಂದ ಸೊ ಬಸ್ಸಾರು ಇವಾಗ ತಿಂತಿರೋದು. ಸೊ ಇದು ರಾತ್ರಿ ಮಾಡಿದ ಬಸ್ಸಾರು, ಆ್ಯಂಡ್ ಬೆಳಗ್ಗೆಗೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಬಸ್ಸಾರು ರಾತ್ರಿ ಮಾಡಿಟ್ಟಿರೋದು. ಸೊ ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಮೀಲ್. ಸೊ ನಾನು ತಿಂಡಿ ತಿಂದ್ಮೇಲೆ ಸಿಗ್ತೀನಿ, ಓಕೆನಾ? ಬೈ. Nice. ಸೊ ದಿಸ್ ಇಸ್ ಮೈ ವರ್ಕಿಂಗ್ ಟೇಬಲ್. ಸೊ ನಾನು ಇಲ್ಲೇ ಯೂಶ್ವಲಿ ವರ್ಕ್ ಮಾಡೋದು ಅಂತ ಅಲ್ಲ. ಸೊ ಲ್ಯಾಪ್ಟಾಪಲ್ಲಿ ಚಾರ್ಜ್ ಇರೋವರೆಗೂ ಇಲ್ಲೇ ವರ್ಕ್ ಮಾಡೋದು. ಸೊ ಇಲ್ಲೆಲ್ಲೂ ಪ್ಲಗ್ ಇಲ್ದಿರೋ ಕಾರಣ ಸೊ ಚಾರ್ಜ್ ಇರೋವರೆಗೂ ಅಷ್ಟೇ ಇದು ನಾನು ಯೂಸ್ ಮಾಡ್ತೀನಿ. ಸೊ ಒಂದು ಲಿಪ್ಗೆ ಹಾಕ್ಕೊಂಡು ವರ್ಕ್ ಮಾಡೋಕ್ಕೊಂಡು ಮಧ್ಯದಲ್ಲಿ ಎಲ್ಲೂ ಎದ್ದೋಳಲ್ಲ ಯೂಶ್ವಲಿ, ಬಿಕಾಸ್ ಕಂಪ್ಲೀಟಾಗಿ ಒಂದು ಸ್ಟ್ರೆಚ್ಚಲ್ಲಿ ಕೆಲಸ ಆಗೋದ್ರೆ ಆರಾಮಾಗಿ 2 ಅವರ್ಸ್ ನನಗೆ ಟೈಮ್ ಸಿಗುತ್ತೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೋಸ್ಕರ. ಆರೆಲ್ಸ್ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಕೆಲಸ ಮಾಡಿಲ್ಲ ಅಂದರೆ ಪ್ರಾಪರಾಗಿ ಪ್ರೊಡಕ್ಷನ್ ಆಗಲ್ಲ. ಸೊ ಮತ್ತು ಇನ್ನೆಂಥ ಸಮಾಚಾರ, ನನಗೇನು ಮಾತಾಡೋಕ್ಕೆ ಸಿಕ್ಕಿಲ್ಲ ಅಂದರೆ ಮತ್ತು ಇನ್ನೆಂಥ ಸಮಾಚಾರ ಅಂತ ಹೇಳ್ತಿದ್ವಿ. ಸೊ ಆ್ಯಸ್ ಯೂಶುವಲ್ ವರ್ಕ್ ಮಾಡಬೇಕಾದ್ರೆ ಸ್ಪೆಕ್ಸ್ ಹಾಕೋದಲ್ಲ, ನಾನು ಯಾವಾಗಲೂ ಯೂಶ್ವಲಿ ಸ್ಪೆಕ್ಸ್ ಹಾಕೊಂಡೇ ಇರ್ತೀನಿ. ಅದಕ್ಕೆ ನಮ್ಮ ಬೈತಿರ್ತಾರೆ ಸ್ಪೆಕ್ಸ್ ಅಟ್ಲೀಸ್ಟ್ ಕೆಲಸ ಮಾಡುವಾಗ ಅಷ್ಟೇ ಹಾಕು ಅಂತ. ಸೊ ನನ್ನ ವಿಂಡೋದಿಂದ ವ್ಯೂ ಹೇಗಿದೆ ತೋರಿಸ್ತೀನಿ ಬನ್ನಿ. ಸೊ ಇದು ನನ್ನ ಲ್ಯಾಪ್ಟಾಪ್
ಸೊ ಇವಾಗ ಲಾಗಿನ್ ಆಗ್ತಾ ಇದ್ದೀನಿ. ಟೈಮ್ ಆಗೋಯ್ತೆ, 10 ಗಂಟೆಗೆ ನನಗೆ ಲಾಗಿನ್. ಇಟ್ಸ್ ಆಲ್ರೆಡಿ 9:59. ಇವಾಗ ಲಾಗಿನ್ ಆಗ್ತಿದ್ದೇನೆ. ಎರಡು ಕೆಲಸ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ವೇಸ್ ಎ ಬ್ಲೆಂಡರ್. ಸೊ ಕೆಲಸ ಸ್ಟಾರ್ಟ್ ಆದಮೇಲೆ ಅಲ್ಲಿ ಸ್ಟಾಪ್ ರೆಕಾರ್ಡಿಂಗ್. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ಎರಡು ಕೆಲಸ ಒಟ್ಟಿಗೆ ಮಾಡೋಕ್ಕೆ ಹೋಗಿ ಇಲ್ಲಿ ಯಾರು ಬಂದರೆ ಅಷ್ಟೇ ಗಾಡ್ ಕೇಸ್. ಸೊ ಎರಡೂ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವ ಕಾರಣ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಇನ್ನೊಂದು ವೀಕೆಂಡಲ್ಲಿ ಕೆಲಸ ಮಾಡೋದ್ರಿಂದ ಏನು ಯೂಸು ಅಂದರೆ, ಸೊ ಮೀಟಿಂಗ್ಸ್ ಇರೋಲ್ಲ ಜಾಸ್ತಿ. ಸೊ ಲೀಡ್ಸ್ ಬಂದು ಕ್ವೆಶನ್ಸ್ ಜಾಸ್ತಿ ಮಾಡಲ್ಲ. ಪಾಪ ನಮ್ಮ ಲೀಡ್ ಅಷ್ಟು ಕ್ವೆಶನೂ ಮಾಡಲ್ಲ, ನಮ್ಮನ್ನ ಆರಾಮಾಗಿ ಬಿಟ್ಟಿದ್ದಾರೆ ಪಾಪ. ಬಟ್ ಯೂಶ್ವಲಿ ನಮಗೆ ಜಾಸ್ತಿ ಸ್ಟ್ರೆಸ್ ಇರಲ್ಲ ವೀಕೆಂಡಲ್ಲಿ ಕೆಲಸ ಮಾಡೋದ್ರಿಂದ. ಬೇಗ ಪ್ರೊಡಕ್ಷನ್ ಆಗೋಗುತ್ತೆ. ಸೊ ಆರಾಮಾಗಿ ಪೀಸಾಗಿ ಓಡಾಡ್ಕೊಂಡಿರ್ಬೋದು. ಸೊ ಮೇನು ಮೀಟಿಂಗ್ಸ್ ಇರಲ್ಲ ಗುರು, ಅದೇ ಪೀಸ್ ವೀಕೆಂಡಲ್ಲಿ. ನನಗೆ ಫ್ರೈಡೇ ಸ್ಯಾಟರ್ಡೆ ವೀಕ್ ಆಫ್ ಇರುತ್ತೆ. ಸೊ ಸಂಡೇ ಹ್ಯಾವ್ ಟು ವರ್ಕ್. ಸೊ ಇವಾಗ ಸ್ಪೆಕ್ಸ್ ತರಕ್ಕೆ ಹೋಗಬೇಕು. ಸೊ ಇವಾಗ ಕೆಲಸನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದೀನಿ. ಬಿಕಾಸ್ ನನಗೆ ಟೈಮ್ ಸಿಕ್ತಾಗ ನಮ್ಮ ಅಣ್ಣಂಗೆ ಸಿಗಲ್ಲ, ನಮ್ಮ ಅಣ್ಣಂಗೆ ಟೈಮ್ ಸಿಗ್ತಾಗ ನನಗೆ ಟೈಮ್ ಸಿಗಲ್ಲ. ಸೊ ದ್ಯಾಟ್ ನಾನು ಫಸ್ಟ್ ಟೈಮ್ ನಾನು ಬ್ರೇಕ್ ಅಂತ ತೊಗೋತಿರೋದು. ಬಿಕಾಸ್ ಒಂದ್ಸತಿ ಕೆಲಸ ಮಾಡೋಕೆ ಕೂತ್ಕೊಂಡ್ರೆ ಯೂಶ್ವಲ್ ನಾನು ಎದ್ದೋಳೋದೇ ಇಲ್ಲ. ಸೊ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು, ನಾನು ಫಸ್ಟ್ ಟೈಮ್ ಬ್ರೇಕ್ ತೊಗೊಂಡು ಕೆಲಸನ ಅರ್ಧದಲ್ಲೇ ಬಿಟ್ಟು ಹೋಗ್ತಿರೋದು. ಸೊ ಆ್ಯಂಡ್ ಹಿಂಗೆ ಹೋಗೋಕ್ಕಾಗಲ್ಲ. ಐ ಹ್ಯಾವ್ ಟು ಚೇಂಜ್ ಮೈ ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಸಿಗುವ. ಐ ಚೇಂಜ್ ಮೈ ಹೇರ್ ಸ್ಟೈಲ್. ಇವಾಗ ಟೊಗಲ್ ಆಫ್ ಮಾಡೋದು ಹೋಗೋದಷ್ಟೇ. ಬಾಯ್. ಸ್ಪೆಕ್ ತರಕ್ಕೆ ಬಂದ್ವಿ. ಇವಾಗ ಅಣ್ಣ ಐ ಟೆಸ್ಟಿಗೆ ಹೋಗಿದ್ದಾನೆ, ನಾನು ಐ ಟೆಸ್ಟ್ ಮಾಡಬೇಕು. ಆ್ಯಂಡ್ ನಮ್ಮನ್ನು ಕರ್ಕೊಬಂದಿದ್ದೀನಿ, ನಮ್ಮನಿಗೂ ಬೇಕಂತೆ ಸ್ಪೆಕ್ಸು. ಸೊ ಬೇಸಿ ಚೆನ್ನಾಯ್ತಾ? ಚೆನ್ನಾಗಿದೆ. ಸೊ ಈ ಸ್ಪೆಕ್ಸ್ ತೊಗೊಳ್ಳೋದು, ಸನ್ ಗ್ಲಾಸು ಮತ್ತು ತಗೊಂಡಿದ್ದೀನಿ. ತೊಗೊಂಡೆ ಅನ್ಕೊಂಡು ತೊಗೊಂಡೆ. ಫೈನಲಿ ಮನೆಗೆ ಬಂದೆ. 2 hours ಆಗೋಗಿದೆ. ಗಾನ್ ಕೇಸ್. ಮಮ್ಮಿ ಕೂಲ್ ಆಗಲಿ ಅಂತ ಜ್ಯೂಸ್ ಕೊಟ್ಟಿದ್ದಾರೆ. ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಯುಟಿಲೈಸೇಷನ್ ಮತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ ಆಯಿತು. ಆಗುತ್ತೆ. ಅಂದರೆ 8 ಗಂಟೆ ತನಕ ಕೆಲಸ ಮಾಡಬೇಕು ಅಂತೆ ಬೇಜಾರು. ಓಕೆ, ಫ್ರೆಂಡ್ಸ್ ಜೊತೆ ಕನೆಕ್ಟ್ ಹಾಕ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಮಾಡ್ತಿದ್ದೀನಿ. ಸೊ ವಿಲ್ ಡು ಇಟ್. ಸೊ ಟೈಮ್ ಬಂದು ಇವಾಗ 1:30. ಹೊಟ್ಟೆ ತಾಳ ಆಗ್ತಿದೆ, ಹೊಟ್ಟೆ ಹಸಿತಿದೆ. ಸೊ ಮಮ್ಮಿ ದೋಸೆ ಮಾಡ್ತಿದ್ದಾರೆ. ದೋಸೆ ಚಿಕನ್ ಸಾರು, ಸಂಡೇ ಸ್ಪೆಷಲ್ ಇವತ್ತು. ಸೊ ಇವಾಗ ಊಟಕ್ಕೂ ಬ್ರೇಕ್ ತೊಗೊಳಂಗಿಲ್ಲ, ಬಿಕಾಸ್ ಎಲ್ಲ ಬ್ರೇಕ್ ನುಂಗಿ ನೀರು ಕುಡ್ಬಿಟ್ಟಿದ್ದೀನಿ. ಸೊ ಊಟ ಮಾಡ್ತಾ ಕೆಲಸ ಮಾಡಬೇಕು. ಸೊ ಸಂಡೇ ಸ್ಪೆಷಲ್ ದೋಸೆ ಆ್ಯಂಡ್ ಚಿಕನ್ ಸಾಂಬಾರ್, ಸೌತೆಕಾಯಿ ಆ್ಯಂಡ್ ಮಸ್ಟ್. ಸೊ ಇವಾಗ ಊಟ ಮಾಡ್ಕೊಂಡು ಕೆಲಸ ಮಾಡಬೇಕು. ಅದೇ ದೊಡ್ಡ ಟಾಸ್ಕ್ ಇವಾಗ. ಬಿಕಾಸ್ ಅನ್ನ ರೈಸ್ ಇದ್ದರೆ ಸ್ಪೂನಲ್ಲಿ ಹಂಗೆ ತಿನ್ಕೊಂಬೋದಿತ್ತು. ಬಟ್ ಇವಾಗ ದೋಸೆ ತಿಂತಿರೋದ್ರಿಂದ ಸಿಕ್ಕಾಬಳೆ ಕಷ್ಟ ಉಂಟು. ಸಮಟೈಲ್ ಮ್ಯಾನೇಜ್. ಊಟ ಮಾಡಿ ಸಿಗ್ತೀನಿ. ಬಾಯ್ ಬಾಯ್. ತುತ್ತು ಖುಷು
ಸಕ್ಕ ಕೋಪದಲ್ಲವಳೆ, ಯಾಕೆ ಅಂದರೆ ಅವಳು ತಿನ್ನೋದು ಯಾರು ಕಿತ್ಕೊಬಿಡ್ತಾರೆ ಅಂತ. ಬಿಡು ಕೂಸು, ನೀನು ತಿಂದು ಯಾರು ಕಿತ್ಕೊಳ್ಳಲ್ಲ, ಅದನ್ನು ಮುಟ್ಟಕ್ಕಾದ್ರೂ ಆಗುತ್ತೆ ನಮಗೆ. ಬಂಗಾರಿ ಇಲ್ಲಿ ಹೋಗ್ತಾವ. ನೀನು ಅಷ್ಟು ಒಳ್ಳೆ ನಾಯಿಲ್ಲ ಅಂತ ಗೊತ್ತು, ತಿಂತಿದ್ಯಾ, ತಿನ್ನೋ ಕೆಲಸ ಚೆಂದ ಮಾಡು. ಎಂತಾಯ್ತು ಕುಸು, ಇಷ್ಟೊತ್ತು ಚೆನ್ನಾಗಿದ್ದಲ್ಲ? ಸೊ ಸ್ನ್ಯಾಕ್ಸಿಗೆ ಬೇಲ್ಪುರಿ ಮಾಡೋಣ ಅಂತ ಸೌತೆಕಾಯಿ ನಮ್ಮ ಸಕ್ಕತ್ತ ಕಟ್ ಮಾಡೋ ಫ್ರೆಂಡ್ಸ್. ಸೊ ಸೌತೆಕಾಯಿ ಏನೋ ಇನ್ನೊಂದು ಕಟ್ ಮಾಡೋದು, ಒಂದೇ ಎರಡಿಲ್ಲ, ನಮ್ಮನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಸೌತೆಕಾಯಿ ಆದಮೇಲೆ ಕ್ಯಾರೆಟ್ ಆ್ಯಂಡ್ ಆನಿಯನ್, ಟೊಮೊಟೊ ಏನೋ ಹಿಂಗೆ ಕಟ್ ಮಾಡೋದು. ಪೀಸ್ ಆಗಿಲ್ಲ ಅಷ್ಟೇ, ಕಟ್ ಮಾತ್ರ ಮಾಡೋದು ಮಾಡಿದ್ದೆ, ಕಟ್ಟು ಪೀಸ್ ಆಗಿಲ್ಲ ಅಷ್ಟೇ. ಕೊತ್ತಂಬರಿ, ಸೊ ಇದೆಲ್ಲ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಕಟ್ ಮಾಡೋದು ನೋಡಿ ಫ್ರೆಂಡ್ಸ್ ನಮ್ಮಮ್ಮ. ಸೊ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಪುಡಿ ಸೊ ನನ್ನ ಆಫೀಸ್ ಕೆಲಸ ಮುಗೀತು. ಸೊ ಬೇಲ್ಪುರಿ ತಿಂದು ಆರಾಮಾಗಿ ರೆಸ್ಟ್ ಮಾಡಿ ಇವಾಗ ಅಪ್ಪನ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ವರ್ಕ್ ಇಲ್ಲ, ಸ್ವಲ್ಪ ವರ್ಕು ಮುಗಿಸ್ಕೊಂಬಿಟ್ಟು ಊಟ ಮಾಡಿ ಮಲ್ಗೋದಷ್ಟೆ. ಸೊ ಅಷ್ಟೇ, ಇವಾಗ ಊಟ ಮಾಡಿ ಮಲ್ಗೋದಷ್ಟೇ. ಸೊ ಬೇಸಿಕಲಿ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಇದೇ ಥರ ಇರುತ್ತೆ ರೊಟೀನು. ಬೆಳಗ್ಗೆ ಎದ್ದೋಳು, ಕೆಲಸ ಮಾಡು, ಊಟ ಮಾಡು, ತಿಂಡಿ ಮಾಡು, ಮಲ್ಕೋ, ಅಷ್ಟೇ ಇರುತ್ತೆ. ಅದು ಬಿಟ್ಟರೆ ದುಡ್ಡು ಜೊತೆ ಆಟ ಆಡ್ತೀನಿ, ಅಷ್ಟೇ ಇರುತ್ತೆ. ಅಟ್ಲೀಸ್ಟ್ ಇವತ್ತು ನಾನು ಆಚೆ ಹೋಗಿ ಬಂದಿದ್ದೀನಿ, ಅದೇ ಒಂದು ಗ್ರೇಟ್ ಥಿಂಗ್. ಬಿಕಾಸ್ ಇಲ್ಲ ಅಂದರೆ ಮನೇಲಿದ್ದರೆ, ವರ್ಕ್ ಫ್ರಮ್ ಹೋಮ್ ಇದ್ದರೆ ಮನೆಯಲ್ಲೇ ಇರೋದು ಅಷ್ಟೇ ಕೆಲಸ. ಸೊ ಯಾ, ದಿಸ್ ವಾಸ್ ಮೈ ರೊಟೀನ್, ಡೇ ಟು ಡೇ ರೊಟೀನ್ ಆಗಿರುತ್ತೆ. ಆ್ಯಂಡ್ ಐ ಹೋಪ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಿಬೇಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.